ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಸೋಗಿ ಗ್ರಾಮದಲ್ಲಿ ಬೆಂಕಿ ಅನಾಹುತ, ಅಪಾರವಾದಂತಹ ನಷ್ಟ. ಅಂದಾಜು 15 ಜನ ರೈತರ ಬಣವೆಗೆ ಬೆಂಕಿ ಬಿದ್ದ ಕಾರಣಕ್ಕಾಗಿ ಸುಟ್ಟು ಭಸ್ಮವಾಗಿದೆ. 15 ಜನ ರೈತರ ಬಣವೆಗಳು ಸುಟ್ಟು ಭಸ್ಮವಾಗಿವೆ. ಮಾಹಿತಿ ತಿಳಿದ ತಕ್ಷಣ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಬೆಂಕಿಯನ್ನು ನಂದಿಸುವಂತಹ ಕಾರ್ಯಕ್ಕೆ ಮುಂದಾಗುವಂತೆ ಹರಪನಹಳ್ಳಿ ಅಗ್ನಿಶಾಮಕ ದಳ, ಹಗರಿಬೊಮ್ಮನಹಳ್ಳಿ ಅಗ್ನಿಶಾಮಕ ದಳ ಹಾಗೂ ಹೂವಿನಡಗಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಕಾರ್ಯಪ್ರವೃತ್ತರಾಗುವಂತೆ ಸೂಚಿಸಿದ್ದಾರೆ. ಆದರೂ ಕೂಡ ರೈತರ ಬಣವೆಯನ್ನು ಉಳಿಸಿಕೊಳ್ಳುವಲ್ಲಿ ವಿಫಲವಾಗಿವೆ ಅಗ್ನಿಶಾಮಕ ದಳ ಸಿಬ್ಬಂದಿ. 15 ಜನ ರೈತರ ಬಣವೆಗಳು ಸುಟ್ಟು ಭಸ್ಮವಾಗಿದೆ. ಅಪಾರವಾದಂತಹ ನಷ್ಟ ಸಂಭವಿಸಿದೆ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಸೋಗಿ ಗ್ರಾಮದ ರೇಣುಕಾ ನಗರದ ಹಿಂಭಾಗದಲ್ಲಿ ಇಂತಹ ಒಂದು ಬೆಂಕಿ ಅನಾಹುತ ಸಂಭವಿಸಿದೆ. ಪಟ್ಟಣಶೆಟ್ಟಿ ನಾಗರಾಜ್, ಜಿನ್ನಾ ಸಾಬ್, ಹೊರಕನಹಳ್ಳಿ ಆನಂದ್, ಪಿಂಜಾರ್ ರಫಿ ಸಾಬ್, ಖಾಜಾ ಸಾಬ್, ಬುನಾದಿ ಹನುಮವ್ವ, ಹೊನ್ನನಾಯಕನಹಳ್ಳಿ ಮಂಜವ್ವ, ಗೌಡಪ್ಪನವರ ಕೊಟ್ರೆ ಸೇರಿದಂತೆ 15 ಜನ ರೈತರ ಬಣವೆ ಸುಟ್ಟು ಭಸ್ಮವಾಗಿದೆ. ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಈಗಾಗಲೇ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದಾರೆ. ಸೂಕ್ತ ಪರಿಹಾರಕ್ಕೆ ಸೂಚನೆಯನ್ನು ನೀಡಿದ್ದಾರೆ. ತಹಸೀಲ್ದಾರರಾದಂತಹ ಸಂತೋಷ್ ಕುಮಾರ್ ಅವರು ಭೇಟಿಯನ್ನು ನೀಡಲಿದ್ದಾರೆ. ಈ ಒಂದು ಘಟನಾ ಸ್ಥಳಕ್ಕೆ ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಪೂಜಾರ್ ಅವರು ಭೇಟಿಯನ್ನು ನೀಡಿದ್ದಾರೆ. ಸ್ಥಳೀಯ ಬಿಜೆಪಿ ಮುಖಂಡರಾದಂತಹ ಕೆಬಿ ವೀರೇಶ್, ಸೋಗಿಬೀರಪ್ಪ ಸೇರಿದಂತೆ ಹಲವು ಮುಖಂಡರು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಈಗಾಗಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳೊಂದಿಗೆ ಮಾತನಾಡಿ ರೈತರಿಗೆ ಸೂಕ್ತ ಪರಿಹಾರಕ್ಕೆ ಸೂಚಿಸಿದ್ದಾರೆ. ದೊಡ್ಡ ಅನಾಹುತ, ಬಹುದೊಡ್ಡ ಅನಾಹುತ ಅಂತಲೇ ಹೇಳ್ಬೋದು. ಬೆಂಕಿ ಅನಾಹುತ, ಬೆಂಕಿ ಅವಘಡ. 15 ಜನ ರೈತರ ಬಣವೆಗಳು ಸುಟ್ಟು ಭಸ್ಮ ಆಗಿವೆ. ಮೆಕ್ಕೆಜೋಳ ರವದಿ, ಭತ್ತದ ಹುಲ್ಲು, ಜೋಳದ ಸೊಪ್ಪೆ ಈಗೆಲ್ಲ ತಮ್ಮ ವರ್ಷವಿಡೀ ತಮ್ಮ ದನಕರುಗಳಿಗೆ ಆಹಾರವನ್ನು ಸಂಗ್ರಹಿಸಿಕೊಂಡಿದ್ದಂತಹ ರೈತರ ಬಣವೆಗಳಿಗೆ ಆಕಸ್ಮಿಕ ಬೆಂಕಿಯಿಂದ ಅಪಾರವಾದಂತಹ ನಷ್ಟವಾಗಿದೆ. ಬೆಂಕಿ ಅನಾಹುತಕ್ಕೆ ಇನ್ನೂ ಕೂಡ ನಿಖರವಾದಂತಹ ಮಾಹಿತಿ ತಿಳಿದು ಬಂದಿಲ್ಲ. ಒಟ್ಟಾರೆ 15 ಜನ ರೈತರ ಬಣವೆಗಳು ಬೆಂಕಿ ಅನಾಹುತದಿಂದ ಭಸ್ಮಗೊಂಡಿವೆ. ಶಾಸಕರಾದಂತಹ ಕೃಷ್ಣ ನಾಯ್ಕರವರು ರೈತರ ಪರವಾದಂತಹ ಧ್ವನಿ ಎತ್ತಿದ್ದಾರೆ. ಸೂಕ್ತ ಪರಿಹಾರಕ್ಕಾಗಿ ಸೂಚಿಸಿದ್ದಾರೆ. ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸುವುದರ ಮೂಲಕ ತಹಸೀಲ್ದಾರರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸುವುದರ ಮೂಲಕ ಏನು ಒಂದು ಅಪಾರ ನಷ್ಟವಾಗಿದೆ, ಬೆಂಕಿ ಅನಾಹುತದಿಂದ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಶಾಸಕರಾದಂತಹ ಕೃಷ್ಣ ನಾಯ್ಕ ಅವರು ಘಟನಾ ಸ್ಥಳಕ್ಕೆ, ಬೆಂಕಿ ಅನಾಹುತ ಘಟನಾ ಸ್ಥಳಕ್ಕೆ ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಪೂಜಾರ್ ಅವರು ಭೇಟಿಯನ್ನು ನೀಡಿದರು. ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದಂತಹ ಮಲ್ಲಿಕಾರ್ಜುನ್ ಪೂಜಾರ್ ಅವರು ರೈತರಿಗೆ ಭಾಳಷ್ಟು ನಷ್ಟವಾಗಿದೆ, ಅಪಾರ ಪ್ರಮಾಣದ ನಷ್ಟವಾಗಿದೆ. ಶಾಸಕರ ಸೂಚನೆ ಮೇರೆಗೆ ನಾನು ಏನು ಒಂದು ಘಟನಾ ಸ್ಥಳಕ್ಕೆ ಸೋಗಿ ಗ್ರಾಮದ ರೇಣುಕಾ ನಗರದ ಹಿಂಭಾಗದಲ್ಲಿ ರೈತರು ಒಂದೇ ಜಾಗದಲ್ಲಿ 15 ಬಣವೆಗಳನ್ನು ಒಟ್ಟಿದ್ರು. 15 ಜನ ರೈತರು ತಮ್ಮ ದನ ಕರುಗಳಿಗಾಗಿ ಮೇವನ್ನು ಸಂಗ್ರಹಿಸಿಕೊಂಡಿದ್ದರು. ಆದರೆ ಬೆಂಕಿ ಅನಾಹುತಕ್ಕೆ ಬಣವೆಗಳು ಸುಟ್ಟು ಭಸ್ಮವಾಗಿವೆ. ಶಾಸಕರು ಸೂಚನೆ ಮೇರೆಗೆ ನಾನಿಲ್ಲಿಗೆ ಧಾವಿಸಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿದರು ಮಲ್ಲಿಕಾರ್ಜುನ್ ಪೂಜಾರ್ ಅವರು. ಕೂಡಲೇ ತಹಸೀಲ್ದಾರರಾದಂಥ ಸಂತೋಷ್ ಕುಮಾರ್ ಅವರು ಭೇಟಿ ನೀಡುವುದರ ಮೂಲಕ ರೈತರಿಗೇನು ಸೂಕ್ತ ಪರಿಹಾರವನ್ನು ಒದಗಿಸುವಂತಹ ಕೆಲಸವನ್ನು ಮಾಡಬೇಕು ಎನ್ನುವಂತಹದ್ದು ಕೂಡ ನಮ್ಮ ವಾಹಿನಿಯ ಒಂದು ವಿನಂತಿಯಾಗಿದೆ. ಶಾಸಕರಾದಂತಹ ಕೃಷ್ಣ ನಾಯ್ಕರವರ ಕಳಕಳಿಗೆ ಧನ್ಯವಾದಗಳು. 3 ತಾಲೂಕಿನ ಅಗ್ನಿಶಾಮಕ ದಳ ಸಿಬ್ಬಂದಿಯು ಕೂಡ ಆಗಮಿಸುವುದರ ಮೂಲಕ ಬೆಂಕಿಯನ್ನು ನಂದಿಸುವ